ಗ್ಯಾರೇಜ್ನಲ್ಲಿ ರಿಪೇರಿಗಾಗಿ ಬಿಟ್ಟಿದ್ದ ಲಾರಿಯನ್ನ ಬ್ಯಾಂಕ್ ಸಿಬ್ಬಂದಿಗಳು ಸೀಸರ್ಗಳ ಮೂಲಕ ಏಕಾಏಕಿ ಜಪ್ತುಪಡಿಸಿಕೊಂಡಿದ್ದು ಲಾರಿಯ ಟೈರ್ ಕಳು ಮಾಡಿದ್ದಾರೆ. ಆದರೂ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿಲ್ಲ ಎಂದು ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಕೆಎಸ್ ಮಣಿ ಆರೋಪಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಲ್ಲಾಪುರ ಮೂಲದ ಮೊಹಮ್ಮದ್ ರಫೀಕ್ ಎನ್ನುವವರು ಕಳಚಿಯ ಸಹ್ಯಾದ್ರಿ ಸೇವಾ ಸಹಕಾರಿ ಬ್ಯಾಂಕ್ನಿಂದ 19.55 ಲಕ್ಷ ರೂಪಾಯಿ ಸಾಲ ಪಡೆದು ಲಾರಿ ಖರೀದಿಸಿದರು. ಡಿಸೆಂಬರ್ 23ರಂದು ಲಾರಿಯನ್ನ ಹುಬ್ಬಳ್ಳಿಯ ಗ್ಯಾರೇಜ್ ಒಂದರಲ್ಲಿ ರಿಪೇರಿಗೆ ಬಿಡಲಾಗಿತ್ತು. ಈ ವೇಳೆ ಆಗಮಿಸಿದ 4 ವ್ಯಕ್ತಿಗಳು ತಮ್ಮನ್ನ ಸೀಸರ್ ಎಂದು ಹೇಳಿ ವಾಹನದ ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಸೂಚನೆ ಮೇರೆಗೆ ಲಾರಿಯನ್ನ ಜಪ್ತು ಮಾಡಿ ಕೊಳ್ಳುವುದಾಗಿ ತಿಳಿಸಿದ್ದಾರೆ. ಆದರೆ ಈ ಲಾರಿಯನ್ನ ಬ್ಯಾಂಕಿಗೆ ಕೊಂಡೊಯ್ಯದೆ ಸಿಬ್ಬಂದಿಯೋರ್ವರ ಮನೆಗೆ ಕೊಂಡೊಯ್ದು ಟೈರ್ ತೆಗೆದಿದ್ದಾರೆ. ಅಲ್ಲದೆ 2 ದಿನದ ಬಳಿಕ ಬ್ಯಾಂಕಿನ ಬಳಿ ಇಟ್ಟಿದ್ದಾರೆ ಎಂದು ಆರೋಪಿಸಿದರು. ಈ ಲಾರಿ ಮಾಲೀಕರನ್ನ ಜೀವನ ಉಳಿಸಬೇಕು. ಮೊನ್ನೆ ಆ ಸಿಂಗಲ್ ಲಾರಿ ಓನರು ಕಣ್ಣೀರಿಟ್ಟು ಇದು ಏನನ್ನ ನಮಗೆ ನ್ಯಾಯ ದೊರಕಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿನೇ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಮ್ಮ ಸಂಘದ ಮುಂದೆ ಕಣ್ಣೀರು ಇಡ್ತಾ ಇದ್ದೇನೆ. ಅದರಿಂದ ನಾವು ಬೆಂಗಳೂರಿನಿಂದ ಇವತ್ತು ನಮ್ಮ ಮಾದಕ ಅಂತ ಫೋನ್ ಮಾಡಿ ಹೇಳಿದ ಮೇಲೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅದೇ ಕಾರಣಕ್ಕೆ ಪ್ರೆಸ್ ಮೀಟ್ ಮಾಡಕ್ಕೆ ಬಂದಿದ್ದೀವಿ. SP ಸಾಹೇಬರು ತಕ್ಷಣ ಇದಕ್ಕೆ ಇಂಟರ್ಫಿಯರ್ ಆಗಿ ಆ ಸಿಂಗಲ್ ಲಾರಿ ಓನರ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು SP ಸಾಹೇಬರು ಕೇಳ್ಕೊಳ್ತೀವಿ. ಅಕಸ್ಮಾತ್ ನ್ಯಾಯ ದೊರಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸ್ಟೇಟ್ ನಿಂದ ಎಲ್ಲ ಲಾರಿ ಮಾಲೀಕರನ್ನ ಒಂದುಗೂಡಿಸಿ ಎಲ್ಲ ಪ್ರತಿ ಸಂಘಟನೆಗಳನ್ನ ಒಂದುಗೂಡಿಸಿ ನಮ್ಮ ಯಲ್ಲಾಪುರ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಆ ತರ ಆಗೋದು ಬೇಡ. SP ಸಾಹೇಬ್ ನಾವು ಮಾಡ್ತೀವಿ. SP ಸಾಹೇಬ್ ನಮಗೆ ಬಹಳಷ್ಟು ಕೆಲಸಗಳು ಒಳ್ಳೆ ಕೆಲಸಗಳು ನಮಗೆ ಇಲ್ಲಿ ಕಾರವಾರನಲ್ಲಿ ಒಂದು ಪ್ರಾಬ್ಲಮ್ ಆದಾಗ SP ಸಾಹೇಬ್ರೆ ಉದ್ದಾಗಿ ಮಾತಾಡಿ ನಮಗೆ ಲಾರಿ ಚಾಲಕರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಅದರಿಂದ ಇದು SP ಸಾಹೇಬ್ ಮಾಡ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಂಡು ನಾವು SP ಸಾಹೇಬ್ ದೂರು ಕೊಡ್ತೀವಿ. ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ಹೋರಾಟ ಮಾಡ್ತೀವಿ. ಲಾರಿಯ ಟೈರ್ ಕಳುವು ಮಾಡಿದ ಬಗ್ಗೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ಸ್ವೀಕರಿಸಲಿಲ್ಲ. ಬಳಿಕ ದೂರು ಸ್ವೀಕರಿಸಿದ್ರೂ ಸರಿಯಾಗಿ ವಿಚಾರಣೆ ನಡೆಸಿಲ್ಲ. ಲಾರಿಯ ಟೈರ್ ತೆಗೆದ ಜಾಗದಲ್ಲಿ ಪಂಚನಾಮೆ ನಡೆಸಿಲ್ಲ. ಅಲ್ಲದೆ ಕಳ್ಳತನವಾದ ಟೈರ್ಗಳನ್ನ ಹಾಗೂ ಲಾರಿಯನ್ನ ಪೊಲೀಸ್ ಠಾಣೆ ವಶಕ್ಕೆ ಪಡೆದು ಜಪ್ತಿಪಡಿಸಿಕೊಳ್ಳದೆ ಕರ್ತವ್ಯ ಲೋಪವೆಸಗಿದ್ದಾರೆ. ಹೀಗಾಗಿ ಸರಿಯಾದ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಿದ್ದೇವೆ. ಇಲ್ಲವಾದಲ್ಲಿ ಯಲ್ಲಾಪುರ ಪೊಲೀಸ್ ಠಾಣೆಯ ಮುಂಭಾಗ ರಾಜ್ಯ ಲಾರಿ ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಆ ಗಾಡಿನ ಅಲ್ಲಿಂದ ಆ ಓನರ್ ಹೇಳ್ತಾ ಇದ್ದಾರೆ ನಾ ಏನಾದ್ರು ಮಾಡಿ ಸೆಟಲ್ಮೆಂಟ್ ಮಾಡಿ ಮುಗಿಸ್ತೀನಿ ವೇಟ್ ಮಾಡ್ತಿದ್ರು ಕೇಳಕ್ಕೆ ಅವ್ರು ಯಾರು ಬ್ಯಾಂಕ್ ಅವ್ರಿಗೆ ಮಾತಾಡಿದ್ರು ಮಾತಾಡಿದ್ರು ಅವ್ರು ತಗೊಂಡು ಬಂದಾದ್ಮೇಲೆ ಆ ಓನರು ಆ ಗಾಡಿಯಿಂದಲೇ ಕಿರುವತ್ತಿ ತನಕ ಬಂದ. ಕಿರುವತ್ತಿನಿಂದ ಯಲ್ಲಾಪುರಕ್ಕೆ ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾರೆ ಕಿರುವತ್ತಿನಲ್ಲಿ ಅವ್ರ ಮನೆ ಇರೋದ್ರಿಂದ ಅವ್ರ ಮನೆಗೆ ಹೋದ. ಕಿರುವತ್ತಿನಿಂದ ಯಲ್ಲಾಪುರಕ್ಕೆ ಬರಕ್ಕೆ 1 ಗಂಟೆ ಇದು ದಾರಿ, ಅರ್ಧ ಗಂಟೆ ಆಗ್ಬೋದು ಇಲ್ಲ 1 ಗಂಟೆ ಇದೆ. ಆದ್ರೆ 2 ದಿನ ಬಿಟ್ಟು ತಗೊಂಡ್ಬಿಟ್ಟಿದ್ದಾನೆ ಬ್ಯಾಂಕ್ ಗಾಡಿ. ಆದ್ರೆ 2 ದಿನದಲ್ಲಿ ಅವನ ಟೈರ್ ಬಿಚ್ಚಲಿಕ್ಕೆ ಅದ್ರಲ್ಲಿ ಏನಾದ್ರು ಸಾಮಾನು ಬಂದ ಅದನ್ನೆಲ್ಲ ಬಿಚ್ಕೊಂಡು ಬೇರೆ ಸಾಮಾನು ಹಾಕೊಂಡು ತಗೊಂಡ್ ಕೊಡೋಣ. 2 ದಿನ ಬೇಕು. ಅರ್ಧ ಗಂಟೆ ದಾರಿಗೆ 2 ದಿನ ಬಿಟ್ಟು ತಗೊಂಡ್ ಕೊಡಿ. ನಾವು ಇದೇ ಪ್ರಶ್ನೆ ಅಲ್ಲಿ ಪೊಲೀಸ್ PSI ಅವ್ರಿಗೆ ಹೇಳಿದ್ವಿ. ನೋಡಿ ಸರ್ ಹಿಂಗ್ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಯಾವುದೇ ರೀತಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಎಲ್ಲಿ ಟೈರ್ ಕಳ್ತನ ಮಾಡಿದ್ದಾನೆ, ಯಾವ ಇದನ್ನ ಮಾರಿದ್ದ ಆ ಜಾಗಕ್ಕೆ ಇವ್ರು ಹೋಗೇ ಇಲ್ಲ. ಅಂದ್ರೆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಆ ಟೈರ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಆ ಸಂಬಂಧಪಟ್ಟವ್ರಿಗೆಲ್ಲ ಮಾತಾಡಿ ಇದು ಏನ್ ಕರೆಕ್ಟ್ ಇದೆ ಅನ್ನೋಂಥದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಆ ಬ್ಯಾಂಕ್ ಸಿಬ್ಬಂದಿ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ದಾರೆ. ಅಲ್ಲೇ ಹೋದ, ಅಲ್ಲೇ ಪಂಚನಾಮ ಮಾಡಿದ್ರೆ ಅಲ್ಲೇ ನಮ್ ಲಾರಿ ಓನರ್ ಕರೆದ್ರು ಅವ್ರಿಗೆ, ನೀನ್ ಇಲ್ಲೇ ಬಂದು ನೀ ಏನನ್ನೊಂದು ಇದನ್ನ ಹೇಳ್ಬೇಕಂತ. ಅವಾಗ ನಾವಂದ್ವಿ ಎಲ್ಲಿ ಅದು ಘಟನೆ ಆಗಿದೆ ಆ ಘಟನೆ ಜಾಗಕ್ಕೆ ನೀವು ಕರ್ಕೊಂಡು ಹೋಗಿ ಅಲ್ಲಿ ಆ ಲಾರಿ ನಿಲ್ಲಿಸಿ ಆ ಟೈರ್ ಇಡಿ, ಯಾರು ಅದನ್ನು ಮಾಡಿದಾರಲ್ಲ ಅವ್ರನ್ನೂ ಕರೆಸ್ರಿ, ಅವಾಗ ನಾನು ಬರ್ತೀನಿ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ಒಪ್ಪಕ್ಕೆ ತಯಾರಿಲ್ಲ ಕೇಸ್. ಹಾಗಾಗಿ ನಮಗೆ ಏನಿಲ್ಲ, ಇದು ಸರಿಯಾದ ರೀತಿ ಒಳಗೆ ಇನ್ವೆಸ್ಟಿಗೇಷನ್ ಆಗಿ ಆ ಲಾರಿ ಓನರ್ ಸಿಂಗಲ್ ಆಪರೇಟರ್ ಲಾರಿ ಓನರ್ಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋದಕ್ಕೆ. ಒಂದು ಟೈರ್ ಕಳ್ತನ ಆಗಿದೆ, ಅವರು ಕಳ್ತನ ಆಗಿದ್ದ ಟೈರ್ಗೆ ರಿಕವರಿನೂ ಮಾಡ್ಕೊಂಡಿದ್ದಾರೆ. ಅವರು ಕ್ವಾಲಿಫಿಕೇಶನ್ ಕೊಡೋದೇನು ಅಂತ ಹೇಳಿದ್ರೆ ಸೀಲ್ ಮಾಡಿದಂತ ಲಾರಿ
ಟೈರು ಹಾಳಾಗ್ತದೆ ಅಂತ ಹೇಳಿ ಅದನ್ನು ತೆಗೆದಿಟ್ಟು ಹಳೆ ಟೈರ್ನ ಹಾಕೊಳ್ಳುವ ಉದ್ದೇಶ ಇತ್ತು ಅಂತೇಳಿ ಈ ಟೈರ್ ತೆಗೆದವರು ಹೇಳ್ತಾರೆ ಅಂತೇಳಿ ಇನ್ಸ್ಪೆಕ್ಟರ್ ನನಗೆ ಹೇಳ್ತಾರೆ. ಅಂದ್ರೆ ಅವರಿಗೆ ಪೂರಕವಾದ ವಾತಾವರಣವನ್ನ ಈ ರೀತಿಯಾಗಿ ಸೃಷ್ಟಿ ಮಾಡಿಟ್ಟಿದ್ದಾರೆ. ಇದು ಕಳ್ತನ ಮಾಡಿದ್ದಲ್ಲ, ಇದು ನಾವು ಬೇರೆ ರೀತಿಯಾಗಿ ಈ ರೀತಿ ಲಾರಿಯವರಿಗೆ ಸಹಾಯ ಮಾಡಿದ್ದು ಅಂತ ಹೇಳುವಂತದ್ದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಮಾಡ್ತಾರೆ. ಇದು ಶುದ್ಧ ಸುಳ್ಳು. ಯಾಕಂತಂದ್ರೆ ಬಹಳಷ್ಟು ಲಾರಿ ಸೀಲ್ ಆಗ್ತದೆ, ಸೀಲ್ ಆದಾಗ ಟೈರ್ ಇಂದ ಹಿಡಿದು ಜಾಕು, ತಾಡ್ಪತ್ರಿ, ರೋಪು, ಬ್ಯಾಟ್ರಿ ಏನೇನು ಇರ್ತಾವಲ್ಲ ತೆಗಿಲಿಕ್ಕಾದಂಥವು ಎಲ್ಲ ತೆಗೆದು ಬಿಡ್ತಾರೆ. ಆಮೇಲೆ ಆಪ್ಷನ್ಗೆ 3 ಕಾಸಿಗೆ ಕೊಟ್ಟು ಆಮೇಲೆ ಡಿಫರೆನ್ಸ್ ಅಮೌಂಟ್ ಮತ್ತೆ ಇವೆಲ್ಲ ಯಾರಿಗೆ ಲಾರಿ ತಲೆಗೆ ಕಟ್ಟಿ ಆಮೇಲೆ ಕೋರ್ಟಿಗೆ ಎಲ್ಲ ಮಾಡ್ತಾರೆ. ಇದು ಈ ಲಾರಿಯವರ ಮೇಲೆ ನಡೆಯುವಂತಹ ದೌರ್ಜನ್ಯ ಅಂತ ಹೇಳಲಿಕ್ಕೆ ಬಯಸ್ತದೆ. ಇದು ಒಂಥರ ಸುಲಿಗೆ ಆಗ್ತಾ ಇದೆ ಖಾಸಗಿ ಈ ಬ್ಯಾಂಕ್ನಲ್ಲಿ. ಈ ವೇಳೆ ಸಂಘದ ರಾಜ್ಯ ಉಪಾಧ್ಯಕ್ಷ ಗಿರೀಶ್ ಮಲ್ನಾಡ್, ಮಾಧವ್ ನಾಯಕ್, ಸುಜಯ್ ಮರಾಠಿ, ಕಿರಣ್ ನಾಯ್ಕ್, ಶ್ರೀಕೃಷ್ಣ, ನೂರ್ ಭಾಷಾ, ಪ್ರಶಾಂತ್ ನಾಯ್ಕ್, ದಿಲೀಪ್ ಕುಮಾರ್, ಕ್ವಾಜಾ ಅಖ್ತರ್, ಮೊಹಮ್ಮದ್ ರಫೀಕ್ ಇತರರು ಇದ್ದರು. ಅಂಕೋಲ ತಾಲೂಕಿನ ಹಾರ್ವಾಡ್ ತರಂಗಮೇಟ್ನಲ್ಲಿ ತಡೆಗೋಡೆ ಕಾಮಗಾರಿ ಮಾಡದೆ ಹಾಗೆ ಬಿಡಲಾಗಿದ್ದು, ಮುಂಬರುವ ಮಳೆಗಾಲದ ಪೂರ್ವದಲ್ಲಿಯೇ ತಡೆಗೋಡೆ ನಿರ್ಮಿಸುವಂತೆ ಒತ್ತಾಯಿಸಿ ಹಾರ್ವಾಡ್ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾಗೆ ಮನವಿ ಸಲ್ಲಿಸಿದರು. ಮರಗಳನ್ನ ಹಾಗೂ ಮನೆಯನ್ನ ಸಮುದ್ರದ ನೀರು ಬಂದು ಪ್ರತಿ ವರ್ಷ ಮಳೆಗಾಲದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದು, ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೂ ತರಲಾಗಿದೆ. ಮುಖ್ಯಮಂತ್ರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿ ಹೋಗಿದ್ದರು. ಮುಖ್ಯಮಂತ್ರಿಗಳು ಬಂದು ಈಗಾಗಲೇ 5 ತಿಂಗಳು ಆಗಿದೆ. ಇನ್ನೂ ತನಕ ಯಾವುದೇ ತಡೆಗೋಡೆ ಕಾಮಗಾರಿ ನಡೆದಿಲ್ಲ. ಕೇವಲ ತೋರಿಕೆಗಾಗಿ ಮಣ್ಣಿನ ಚೀಲ ಸ್ವಲ್ಪ ಹಾಕಿದ್ದು, ಅದು ಕೂಡ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳಿಗೆ ಕೊಚ್ಚಿ ಹೋಗಿದೆ. ಇದರಿಂದ ಮನೆಗಳು ಸಹ ಕೊಚ್ಚಿ ಹೋಗಿದ್ದು, ಪ್ರತಿ ವರ್ಷದ ಮಳೆಗಾಲದಲ್ಲಿ ಆತಂಕದಲ್ಲೇ ಜೀವನವನ್ನ ಕಳೆಯಬೇಕಾಗಿದೆ. ಸರ್ಕಾರದ ವಿಳಂಬ ನೀತಿಯಿಂದ ಸಾಕಷ್ಟು ಹತಾಶರಾಗಿದ್ದು, ಆದಷ್ಟು ಬೇಗ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ನಾಯಕರಾದಂತಹ ಗಣಪತಿ ಮಂಗಳೂರು ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಹೇಳುದು ಅಷ್ಟೇ, ಎಷ್ಟು ಬೇಗ ಆಗ್ತದೆಯೋ ಅಷ್ಟು ಬೇಗ ನಮ್ದೊಂದು ಈ ಸಮಸ್ಯೆನ ಪರಿಹಾರ ಮಾಡಿಕೊಡ್ತೇ ಇದ್ದಲ್ಲಿ ಈ ಜಿಲ್ಲಾಧಿಕಾರಿಗಳ ಮುಂದೆ ಈ ಧರಣಿಯನ್ನ ಮಾಡ್ತೇವೆ. ಯಾಕೆ ಧರಣಿ ಮಾಡ್ತೀವಿ ಅಂದ್ರೆ ಈಗ ದಿವಸ ಇಲ್ಲ, 3 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆ ಮಳೆಗಾಲದಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ಆ ಕೆಲಸ ಆಗದಿದ್ದಲ್ಲಿ ಮತ್ತು 100 ಮನೆಗಳಿದ್ದಾವೆ, ಅದನ್ನ ಕೊಚ್ಕೊಂಡು ಹೋಗುವಂತ ಕೆಲಸನ ಆಗ್ತದೆ. ಈಗ ನಮ್ಗೆ ತುರ್ತಾಗಿ ಬೇಕಾಗಿರೋ ಆಗುವಂತ ಕೆಲಸ ಏನಂತ ಹೇಳಿದ್ರೆ ತಡೆಗೋಡೆ ಮತ್ತು ಅವರು ಕಳ್ಕೊಂಡಂತ ಮನೆಗೆ ಹಾಗೂ ಜಾಗವನ್ನು ಕಲ್ಪಿಸಿಕೊಡ್ಬೇಕು. ಒಂದೊಂದು ವೇಳೆ ಆಗದೇ ಇದ್ದಲ್ಲಿ ಇದೇ ತಿಂಗಳ ಕೊನೆಯಲ್ಲಿ ನಾವು ಜಿಲ್ಲಾಧಿಕಾರಿ ಆಫೀಸ್ ಮುಂದ್ಗಡೆ ಧರಣಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ, ಹಾರ್ವಾಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ದುರ್ಗೇಕರ್, ಥಾಕು ಹರಿಕಂತ್ರ, ತುಕಾರಾಮ್ ಹರಿಕಂತ್ರ, ರತಿಯಾ ಹರಿಕಂತ್ರ, ಗಣಪತಿ ದುರ್ಗೇಕರ್, ರಾಜು ತಾಂಡೇಲ್ ಹಾಗೂ ಇನ್ನಿತರರು ಇದ್ದರು. ಗೋಕರ್ಣ ಮುಖ್ಯ ಕಡಲ ತೀರದ ಬಳಿ ಇರುವ ಶ್ರೀ ಸೀತಾ ರಾಮಲಕ್ಷ್ಮಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಶಾಕಲ ಋಕ್ ಸಂಹಿತಾ ಮಹಾಯಾಗ ಗುರುವಾರ ಸಂಪನ್ನವಾಯಿತು. ಅಗ್ನಿಹೋತ್ರಿ ವಿದ್ವಾನ್ ಬಾಲಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ 1 ವಾರಗಳ ಕಾಲ ಹವನ, ಜಪ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮಗಳು ಜರುಗಿತು. ಕೊನೆಯ ದಿನ ಪೂರ್ಣಾಹುತಿಯೊಂದಿಗೆ ಸುಸಂಪನ್ನವಾಯಿತು. ಊರಿನ ಹಿರಿಯ ವೇದ ವಿದ್ವಾಂಸರು ಈ ಯಾಗದಲ್ಲಿ ಪಾಲ್ಗೊಂಡಿದ್ದರು. ನಂತರ ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮ ನೆರವೇರಿತು. ಸಹಸ್ರಾರು ಜನರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಮಂದಿರದ ಅರ್ಚಕ ವೇದಮೂರ್ತಿ ಶ್ರೀಧರ್ ಅಂಬೇಕರ್, ಪ್ರಕಾಶ್ ಅಂಬೇಕರ್, ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ, ಉದಯ್ ಮಯ್ಯರ್, ಶಂಕರ್ ಗೋಪಿ ಹಾಗೂ ವಿದ್ಯಾರ್ಥಿಗಳು ಊರಿನವರು ಸಹಕರಿಸಿದರು. ಸುಂದರ ಕಡಲ ತೀರದ ವಿಹಂಗಮ ನೋಟದಲ್ಲಿರುವ ಮಂದಿರ ವೇದ ಮಂತ್ರ ಘೋಷದಿಂದ ಜನರಿಗೆ ದೈವಿಕ ಸೆಲೆ ಮತ್ತಷ್ಟು ಹೆಚ್ಚಿಸಿತ್ತು. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹವಾಗಿರುವ ಮೊತ್ತವನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮೂಲ ಸೌಲಭ್ಯಗಳಿಗಾಗಿ ಒದಗಿಸಲು
ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ಸೂಚನೆ ನೀಡಿದರು. ಪ್ರಸ್ತುತ ಸಾಲಿನಲ್ಲಿ ವೈದ್ಯಕೀಯ ಕಾಲೇಜುಗಳ ನಿರ್ಮಾಣ ಮತ್ತು ಉಪಕರಣಗಳ ಖರೀದಿಗೆ 400 ಕೋಟಿ ರೂಪಾಯಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣಕ್ಕೆ 130 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಈ ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಲು ಸೂಚಿಸಿದರು. 2024-25ನೇ ಸಾಲಿನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ 4,331 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದ್ದು ಇದುವರೆಗೆ 3,099 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಇದರಲ್ಲಿ 3,005 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ದು ಬಿಡುಗಡೆ ಮೊತ್ತಕ್ಕೆ 96.97% ಪ್ರಗತಿ ಸಾಧಿಸಲಾಗಿದೆ ಎಂದು ಸಚಿವರು ವಿವರಿಸಿದರು. 2023-24ನೇ ಸಾಲಿನಲ್ಲಿ ಅನುಮೋದನೆಗೊಂಡು ಎಲ್ಲ ಕಾಮಗಾರಿಗಳನ್ನು ನಿಗದಿತ ಸಮಯದ ಒಳಗಾಗಿ ಪೂರ್ಣಗೊಳಿಸಬೇಕು. ಗದಗ, ಕೊಪ್ಪಳ, ಕಾರವಾರ, ಕೊಡಗು ಜಿಲ್ಲೆಗಳಲ್ಲಿ ನಿರ್ಮಾಣ ಹಂತದಲ್ಲಿರುವ 450 ಹಾಸಿಗೆ ಆಸ್ಪತ್ರೆಗಳ ನಿರ್ಮಾಣವನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹವಾಗಿರುವ ಮೊತ್ತವನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮೂಲ ಸೌಲಭ್ಯಗಳಿಗಾಗಿ ಒದಗಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು. ಕ್ಯಾನ್ಸರ್ ಪ್ರಮಾಣ ಹೆಚ್ಚಳವಾಗಲು ಕಾರಣ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಬೇಕು. ಕ್ಯಾನ್ಸರ್ ಚಿಕಿತ್ಸೆಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆ ರಾಜ್ಯದಲ್ಲಿಯೇ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು. ಇದೇ ವೇಳೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ 50 ವರ್ಷ ಪೂರ್ಣಗೊಳಿಸಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನ ಪಾರಂಪರಿಕ ಸಂಸ್ಥೆಗಳೆಂದು ಘೋಷಿಸಿ ಉನ್ನತೀಕರಣಕ್ಕಾಗಿ 100 ಕೋಟಿ ರೂಪಾಯಿ ಒದಗಿಸಲಾಗಿದ್ದು ಈ ಕಾಮಗಾರಿಯನ್ನ ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು. ಯುವ ನಿಧಿ ಯೋಜನೆಯಡಿ ನೋಂದಣಿಗೊಂಡವರಿಗೆ ಆದ್ಯತೆ ಮೇರೆಗೆ ಕೌಶಲ್ಯ ತರಬೇತಿ ನೀಡಬೇಕು. ಈ ವರ್ಷದ ಬಜೆಟ್ನಲ್ಲಿ ಘೋಷಿಸಲಾಗಿದ್ದ ಸುಮಾರು 20,000 ಐಟಿಐ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮತ್ತು ಕಮ್ಯುನಿಕೇಷನ್ ಕೌಶಲ್ಯ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಅನುಷ್ಠಾನಗೊಳಿಸಬೇಕು. ರಾಜ್ಯದಲ್ಲಿ ಆರಂಭಿಸಲಾಗಿರುವ ಅಕ್ಕ ಕಾಫಿ ಘಟಕಗಳ ಮಾದರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ನಡೆಸುವ ಕುರಿತು ಪ್ರಸ್ತಾವನೆಯನ್ನ ಸಲ್ಲಿಸಲು ಸೂಚಿಸಿದರು. ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ನಿಷೇಧಿಸಬೇಕು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತಿಳಿಸಿದ್ದೇನೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳಿಯಾಳದಲ್ಲಿ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾದ ನೂತನ ಬೊಲೆರೋ ವಾಹನವನ್ನ ಸ್ಥಳಾಂತರಿಸಿ ಮಾತನಾಡಿದ ಅವರು, ಅಕ್ರಮ ಚಟುವಟಿಕೆಗಳಿಂದ ಬಹಳಷ್ಟು ಕುಟುಂಬಗಳು ಬೀದಿ ಪಾಲಾಗಿವೆ. ಎಸ್ಪಿ ಎಂ ನಾರಾಯಣ್ ನೇತೃತ್ವದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಅದರಂತೆ ಸ್ಥಳೀಯ ಅಧಿಕಾರಿಗಳು ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ಅವಕಾಶ ನೀಡಬೇಡಿ. ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು. ಒಂದು ವೇಳೆ ಅಕ್ರಮ ಚಟುವಟಿಕೆಗಳಿಗೆ ಸಾಥ್ ನೀಡಿದ್ರೆ ಆಯಾ ಕ್ಷೇತ್ರದ ಠಾಣಾಧಿಕಾರಿ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇಲ್ಲವಾದಲ್ಲಿ ಅಧಿಕಾರಿಗಳು ತಮಗೆ ಯಾವ ಸ್ಥಳಕ್ಕೆ ವರ್ಗಾವಣೆ ಬೇಕು ತಿಳಿಸಿ ನಾನೇ ಖುದ್ದಾಗಿ ವರ್ಗಾವಣೆ ಮಾಡಿಸ್ತೇನೆ ಎಂದು ತಿಳಿಸಿದರು. ಎಸ್ಪಿ ಅವರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲವು ಅಕ್ರಮ ಚಟುವಟಿಕೆಗಳು ಗೌಪ್ಯವಾಗಿ ನಡೆಯುತ್ತಿದ್ದು ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಕ್ರಮ ವಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅಧಿಕಾರಿಗಳು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಉತ್ತಮ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಿಗೆ ನಾವು ಬೆಂಬಲ ನೀಡುತ್ತೇವೆ. ಸುಖ ಸುಮ್ಮನೆ ಅಥವಾ ಕಾರಣವಿಲ್ಲದೆ ನಾವು ವರ್ಗಾವಣೆ ಮಾಡೋದಿಲ್ಲ. ಪೊಲೀಸ್ ಠಾಣೆಗೆ ವಾಹನದ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಎಸ್ಪಿ ಅವರು ವಿನಂತಿ ಮೇರೆಗೆ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ನೀಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ, ಸಿಪಿಐ ಜೈಪಾಲ್ ಪಾಟೀಲ್, ಪಿಎಸ್ಐ ವಿನೋದ್ ಎಸ್ಕೆ, ಕ್ರೈಂ ಪಿಎಸ್ಐ ಇತರರು ಇದ್ದರು. ಅವರೇ ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ನಮ್ಮ ಬೆಟ್ಟಾಗಿ ಈಗ ನಿಮ್ಮ ಪ್ರದೇಶ ಅಭಿವೃದ್ಧಿ MLA ಗ್ರಾಂಟ್ಸ್ ಅಂತಲ್ಲ, ಅದರಲ್ಲಿ ಒಂದು ಗಾಡಿ ಪೊಲೀಸರಿಗೆ ಡಿಪಾರ್ಟ್ಮೆಂಟ್ ಕೊಡೋದು ಕೇಳಿದ್ರು. ಆ ಪ್ರಕಾರ ಈ ಪೊಲೀಸ್ ಗಾಡಿ MLA ಗ್ರಾಂಟ್ಸ್ ನಮ್ಗೇನು ಬರ್ತದೆ ಅದರಲ್ಲಿ ಕೊಟ್ಟಿದ್ದೇವೆ. ಯಾಕಂದರೆ ಪೊಲೀಸ್ಗೂ ಸಹ ಪೇಪರ್ಸು ಇರಬೇಕು, ವೆಹಿಕಲ್ಸು ಇರಬೇಕು, ಸಿಬ್ಬಂದಿನೂ ಇರಬೇಕು. ಆವಾಗ ಅವ್ರಿಗೆ ಅವ್ರ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಸಾಧ್ಯ. ಮಿಲನ್
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.